ಅವರ ಇತಿಹಾಸವನ್ನ ಸ್ವಲ್ಪ ಹಿಂಗ್ ಕೆದಕಿದೀವಿ, ಗೊತ್ತಿಲ್ಲ. ಕೀರ್ತಿ ಸ್ಪಷ್ಟನೆ ಕೊಡಬೇಕು. ಕೀರ್ತಿ 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 ಶಂಕರ್ ಘಟ್ಟ, ನೀನ್ ಯಾಕೆ ಈ ರೀತಿ ಅಂತ ನಾವು ಹುಡುಕ್ತಾ ಹೋದ್ರೆ ಒಂದ್ ದೊಡ್ಡ ಬೆಟ್ಟನೇ ಸಿಕ್ತು ಕೀರ್ತಿ ಬಗ್ಗೆ. ನಾನು ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ಬಟ್ ಹೇಳೇ ಬಿಟ್ಬೇಕು, ಹೇಳ್ಬಿಡ್ತೀನಿ. ನಾನು ಬಾಯಿ ಸರಿ ಇಲ್ಲ. ಓಕೆ. ಆಮೇಲೆ ಒಂದಂತೂ ನಿಜ, ಈ ಧರ್ಮಸ್ಥಳದ ವಿಚಾರದಲ್ಲಿ ಯಾರೇ ಅಡ್ಡ ಬಂದ್ರು ನಿಮ್ ಇತಿಹಾಸನ ಕರೆಕ್ಟಾಗಿ ಇಟ್ಕೊಂಡ್ ಬನ್ನಿ. ಅದರ್ವೈಸ್ ಲಿಟ್ರಲಿ ವಿ ವಿಲ್ ಎಕ್ಸ್ಪೋಸ್ ಯು. ನನ್ಗೆ ಗೊತ್ತಿದೆ ಕೀರ್ತಿ ಕೆಲವು ವಿಚಾರಗಳು ನಾವು ಮಾತಾಡಬಾರ್ದು ಲೈವ್ ಅಲ್ಲಿ, ಬಟ್ ಆದ್ರೂ ಇವತ್ತು ಕೀರ್ತಿ ನಿನ್ನ ಬಗ್ಗೆ ಮಾತಾಡ್ಲೇಬೇಕು. ಯಾಕೆ ಅಂತಂದ್ರೆ ಐ ಥಾಟ್ ಏನೋ ಜೀವನದಲ್ಲಿ ನಿನಗೆ ಹೆಚ್ಚು ಕಮ್ಮಿ ಆಗಿ ಈ ತರ ಆಗ್ತಾ ಇದೆಯಾ ಅಂತ, ಬಟ್ ಇತಿಹಾಸನೇ ಈ ತರ ಮಾಡ್ಕೊಂಡಿದ್ಯಾ ಅಂತ ನನಗಂತೂ ಗೊತ್ತಿರ್ಲಿಲ್ಲ. ಬರೀ ಕೀರ್ತಿ ಒಂದೇ ಅಂತಲ್ಲ, ಕೀರ್ತಿಗೆ ಇಬ್ಬರು ತಂಗಿಯಂದಿದ್ದಾರೆ. ದ ಕೀರ್ತಿ ಆಫ್ ಮಾಧ್ಯಮದಲ್ಲಿ ಒಂದ್ ಸಮಯದಲ್ಲಿ ಬಿಗ್ ಬಾಸ್ ಕೀರ್ತಿಗೆ ಕೀರ್ತಿ ಶಂಕರ್ ಘಟ್ಟ ಅಥವಾ ಕೀರ್ತಿ ಅಲಿಯಾಸ್ ಕೀರ್ತಿಗೆ ಇಬ್ಬರು ತಂಗಿಯಂದ್ರಿದ್ದಾರೆ. ನಿಮಗೆ ಗೊತ್ತಿದ್ಯಾ ಯಾರು ಈ ತಂಗಿಯಂದ್ರು? ಕೀರ್ತಿ ನಿನಗೆ ತಂಗಿಯಂದ್ರಿದ್ದಾರ? ಡೆಫಿನೆಟ್ಲಿ ಇದ್ದಾರೆ. ಬನ್ನಿ, ಕೀರ್ತಿ ಅವರ ತಂದೆ ಉದಯ್ ಕುಮಾರ್, ಕೀರ್ತಿ ಅವರ ತಂದೆ ಉದಯ್ ಕುಮಾರ್, ಐ ವಿಲ್ ಶೋ ಯು ದ ಫೋಟೋ. ನಾನು ಹಾಕಿದಲ್ಲ, ಸ್ವತಃ ಅವರ ತಂಗಿಯಂದ್ರೆ ನನಗೆ ಕಳಿಸ್ಕೊಟ್ಟಿದ್ದಾರೆ. ಅಣ್ಣ, ಬರೀ ಸೌಜನ್ಯ ಪ್ರಕರಣ ಒಂದರಲ್ಲೇ ಅಲ್ಲ, ನಮ್ಮ ಕೀರ್ತಿ ಅವನು ಫ್ಯಾಮಿಲಿ ಬಿಟ್ಟು ಹಾಕಿ ಗಬ್ಬೆ ಬುರ್ಸ್ಕೊಂಡಿದ್ದಾನೆ. ಅವ್ರ ತಂದೆ ಕೂಡ ಇದೇ ರೀತಿ ಮಾಡಿದ್ದಾರೆ. ಕೀರ್ತಿ ಅವರ ಇಬ್ಬರು ತಂಗಿಯಂದಿದ್ದಾರೆ. ಒಬ್ಬ ತಂಗಿ ಶಿ ಸ್ಟಡಿಂಗ್ ಜರ್ನಲಿಸಂ ಇನ್ ಶಂಕರ್ ಘಟ್ಟದಲ್ಲಿ ಕೀರ್ತಿ ಅವರ ಸ್ವಂತ ತಂಗಿ, ಬೇರೆ ಯಾರು ಅಲ್ಲ, ಸ್ವಂತ ತಂಗಿ. ಬಟ್ ಸ್ವಂತ ತಂಗಿ ಹೆಂಗಾಯ್ತು? ಕೀರ್ತಿನೇ ಉತ್ತರ ಕೊಡ್ಬೇಕೀಗ. ಐ ವಿಲ್ ಶೋ ದ ಪಿಕ್ ಆಫ್ ಉದಯ್ ಕುಮಾರ್, ಕೀರ್ತಿ ಅವರ ತಂದೆ. ಇವರು ಕೀರ್ತಿ ಅವರ ತಂದೆ. ಜೊತೆಲಿರೋದು ಯಾರು ಅಂತ ಕೀರ್ತಿ ಅವರನ್ನೇ ಕೇಳಿ. ಕೀರ್ತಿ ಅವರ ತಂದೆಗೂ ಈ ಜೊತೆಲಿರೋ ಹೆಣ್ಮಗಳಿಗೂ ಏನ್ ಸಂಬಂಧ? ಕೀರ್ತಿನೇ ಎಕ್ಸ್ಪ್ಲೈನ್ ಮಾಡ್ಲಿ. ನಾವು ಈ ಮಟ್ಟಕ್ಕೆ ಹೋಗ್ತಾ ಇರ್ಲಿಲ್ಲ, ಬಟ್ ಕೀರ್ತಿ ಅವರ ಧೋರಣೆ ನಮ್ಮನ್ನ ಇದನ್ನ ಎಕ್ಸ್ಪೋಸ್ ಮಾಡಕ್ಕೆ. ಹೂ ಇಸ್ ದಿಸ್? ಇದು ಕೀರ್ತಿ ಅವರ ತಂದೆ ಉದಯ್ ಕುಮಾರ್. ಬಟ್ ಜೊತೆಲಿರೋದು ಯಾರು? ಅದು ಕೀರ್ತಿಗೆ ಗೊತ್ತು, ಅವ್ರ ತಂದೆಗೂ ಗೊತ್ತು. ಕೀರ್ತಿ ಅವರ ತಂದೆ ಅದು ಉದಯ್ ಕುಮಾರ್ ಕೀರ್ತಿ ಅವರ ತಂದೆ ಮೂಲತಃ ಶಿವಮೊಗ್ಗದಲ್ಲಿ ಇವರ ತಂದೆ ಈ ಹೆಣ್ಣು ಮಗಳ ಜೊತೆ ಮದುವೆ ಆಗಿದ್ದಾರೆ. ಕೀರ್ತಿ ಅವರ ತಾಯಿಯನ್ನ ಬಿಟ್ಟು ಈ ಹೆಣ್ಮಗಳ ಜೊತೆ ಮದುವೆ ಆಗಿದ್ದಾರೆ. ಈ ಹೆಣ್ಣು ಮಗಳಿಗೆ 2 ಹೆಣ್ಣು ಮಕ್ಕಳನ್ನ ಈ ಕೀರ್ತಿ ಅವರ ತಂದೆ ಕೊಟ್ಟಿದ್ದಾರೆ. ಸ್ಪಷ್ಟನೆ ಮಾಡ್ಲಿ, ಇದು ಕೀರ್ತಿ ಅವರ ತಂದೆನಾ? ಆಮೇಲೆ ಇವ್ರದು ಈ ಹೆಣ್ಮಗಳದು ಮೂಲತಃ ಇವರು ಶಿವಮೊಗ್ಗದವರು. ಕೀರ್ತಿನೂ ಅಷ್ಟೇನೆ ಶಂಕರ್ ಘಟ್ಟದಲ್ಲಿ ಓದಿದ್ದು. ಈ ತಾಯಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. 2 ಹೆಣ್ಣು ಮಕ್ಕಳು ಈಗ ಓದ್ತಾ ಇದ್ದಾರೆ. ದೇ ಆರ್ ಸ್ಟಡಿಂಗ್. ಬಟ್ ದ ಬಿಗ್ಗೆಸ್ಟ್ ಕ್ವಶನ್, ಓಕೆ, ಕೀರ್ತಿ ನಿಮ್ಮ ತಂಗಿಯ ಹೆಸರು ಮೇಘನಾ ಅಂಡ್ ಪದ್ಮಾ. ಯಾಕೆ ಕೀರ್ತಿ ಬಿಟ್ಬಿಟ್ಟಿದ್ದು ನೀವು ಅವರನ್ನ? ಕೀರ್ತಿ ಅವರ ತಂದೆ ಜೊತೆಲಿರೋದು ಯಾರು? ಕೀರ್ತಿನಿ ಎಕ್ಸ್ಪ್ಲೈನ್ ಮಾಡ್ಲಿ. ಕೀರ್ತಿ ಅವರ ತಂದೆ ಮತ್ತೆ ಕೀರ್ತಿ ಅವರ ಕೀರ್ತಿ ಅಲಿಯಾಸ್ ಶಂಕರ್ ಘಟ್ಟ ಆ 2 ಹೆಣ್ಣು ಮಕ್ಕಳನ್ನ ಒಪ್ಕೊಂಡಿರ ಅಲ್ಲೇ ಅನಾಥ ಮಾಡಿ ಬಿಟ್ಟು ಎಲ್ಲಿ ಶಿವಮೊಗ್ಗದ ಶಂಕರ್ ಘಟ್ಟದಲ್ಲೇ ಬಿಟ್ಟು ಬಂದಿದ್ದಾರೆ. ಪಾಪ, ಐ ಶುಡ್ ನಾಟ್ ಸೇ ಅನಾಥ ಮಾಡಿದ್ದಾರೆ. ಕೀರ್ತಿ ಅಲಿಯಾಸ್ ಕೀರ್ತಿ ಶಂಕರ್ ಘಟ್ಟದಲ್ಲಿ ಕುವೆಂಪು ಯೂನಿವರ್ಸಿಟಿಯಲ್ಲಿ ಓದಿದ್ದು ಅಂತ ಅವ್ರ ತಂಗಿಯಂದ್ರ ಹೇಳಿದ್ದು.
ಕೀರ್ತಿ, ನಿಮ್ ತಂಗಿ ಮೇಘನಾ ಅಂಡ್ ಪದ್ಮಾ ಇಸ್ ಇನ್ ಬ್ಯಾಂಗ್ಳೂರ್. ಮೇಘನಾ ಜರ್ನಲಿಸಂ ಮಾಡ್ತಾ ಇದ್ದಾಳೆ. ಯಾಕೆ ಕೀರ್ತಿ, ಯಾಕೆ ಈ ರೀತಿ ಹೆಣ್ಮಕ್ಳ ಜೊತೆ ಸ್ವಂತ ತಂಗಿಯಂದ್ರನ್ನ ಅನಾಥ ಮಾಡಿದ್ ಯಾಕೆ ಕೀರ್ತಿ? ನೀವು ಮತ್ತೆ ನಿಮ್ಮ ತಂದೆ ಇಬ್ಬರು ಹೆಣ್ಮಕ್ಳು, ಆ ತಾಯಿಗೆ ಇಬ್ಬರು ಹೆಣ್ಮಕ್ಳನ್ನ ನಿಮ್ ತಂದೆ ಕೊಟ್ಟಿದ್ದಾರೆ. ಆ ಹೆಣ್ಣು ಮಕ್ಕಳನ್ನ ಸಾಕಬೇಕಾದ್ದು, ಅವ್ರಿಗೆ ರಕ್ಷಣೆ ನಿಲ್ಬೇಕಾದಂತ ಕಿರಿಕೀರ್ತಿ ಸೌಜನ್ಯ ಕೇಸಲ್ಲಿ ಅನ್ಯಾಯದ ಪರವಾಗಿ ನಿಂತ್ಕೊಂಡಿದ್ದಾನೆ. ನಾವು ಕೀರ್ತಿ ಅವ್ರ ಬಗ್ಗೆ ನಾವು ಇದನ್ನೆಲ್ಲ ಹುಡುಕ್ತಾ ಇರಲಿಲ್ಲ. ಬಟ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದ್ರೆ, ಸೌಜನ್ಯ ಕೇಸಲ್ಲಿ ನಮಗೆ ಅಡ್ಗೋಡೆ ಆಗಿ ನಿಂತಿರುವಂತ ಈ ವ್ಯಕ್ತಿಗೆ ಬ್ಯಾಕ್ ಗ್ರೌಂಡ್ ನ ಹುಡುಕ್ಲೇಬೇಕು ಅಂತ ಹೇಳಿ ನಾವು ಬ್ಯಾಕ್ ಗ್ರೌಂಡ್ ಹುಡುಕಿದಾಗ ಸಿಕ್ಕಿದ್ದು ಈ ರೀತಿಯ. ಬನ್ನಿ ಈಗ ಇನ್ನೊಂದು ವಿಚಾರ. ಇದು ತಾಯಿ ಜೊತೆ ಅವರ ತಂದೆ ಜೊತೆ ಕಾಣಿಸ್ಕೊಂಡ್ರಲ್ಲ, ಅದೇ ಹೆಣ್ಣು ಮಗಳು ಈಗ ಶಂಕರ್ ಘಟ್ಟದಲ್ಲಿ ಪೌರ ಕಾರ್ಮಿಕಳಾಗಿ ಅಂದ್ರೆ ಕಸ ಗುಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ. ಇಬ್ಬರು ಹೆಣ್ಣು ಮಕ್ಕಳನ್ನ ಸಾಕ್ತಾ ಇದ್ದಾಳೆ. ಇದು ಯಾರು ಅಂತ ಕಿರಿಕೀರ್ತಿ ಅವರ ತಂದೆ ಹೇಳಬೇಕು. ಯಾರು ಈ ಹೆಣ್ಮಗಳು ಅಂತ ಕಿರಿಕೀರ್ತಿ ಅಲಿಯಾಸ್ ಕಿರಿಕ್ ಶಂಕರ್ ಘಟ್ಟದ ಕಿರಿಕೀರ್ತಿ ಅವರು ಹೇಳಬೇಕು. ಕೀರ್ತಿ ಅವರ ತಂದೆ ಸಹ ಕಿರಿಕೀರ್ತಿ ಅವರ ತರ ಹೆಣ್ಮಕ್ಕಳಿಗೆ, ಇವರಿಬ್ರು ಕಿರಿಕೀರ್ತಿಯ ಸ್ವಂತ, ಇವ್ರು ಯಾರು ಅಂತ ಕಿರಿಕೀರ್ತಿನೇ ಹೇಳ್ಬೇಕು. ಈ ತಾಯಿ ಕಸ ಗುಡಿಸ್ತಾ ಇದ್ದಾರೆ ಶಂಕರ್ ಘಟ್ಟದಲ್ಲಿ, ಕುವೆಂಪು ಯೂನಿವರ್ಸಿಟಿಲಿ ಕಸ ಗುಡಿಸ್ಕೊಂಡು ಇಬ್ಬರು ಹೆಣ್ಮಕ್ಳನ್ನ ಸಾಕ್ತಾ ಇದ್ದಾರೆ. ಇಬ್ಬರು ಹೆಣ್ಮಕ್ಳನ್ನ ಕೊಟ್ಟಿದ್ದು ಇದೇ ಕಿರಿಕೀರ್ತಿ ಅವರ ತಂದೆ ಉದಯ್ ಕುಮಾರ್. ಏನ್ ಹೇಳ್ಬೇಕು ಕಿರಿಕೀರ್ತಿ, ದೊಡ್ಡ ಸಾಧನೆನಾ? ನಾನೇನೋ ನೀವೇ ಬಿಗ್ ಬಾಸ್ ಅನ್ಕೊಂಡೆ, ನಿಮ್ಮಪ್ಪ ಅವರು ಇನ್ನೂ ದೊಡ್ಡ ಬಿಗ್ ಬಾಸ್. ನೋ ಡೌಟ್, ನನಗೂ ಕೂಡ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಒಂದು ಲಿಮಿಟ್ ಅಲ್ಲಿ ಇಟ್ಕೊಬೇಕು. ಅವ್ರಿಗೆ ನಾವು ಹೆಣ್ಮಕ್ಳನ್ನ ಕೊಡುಗೆ ಕೊಟ್ಟು ಅನಾಥ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ಪಾಪ ಬೇಕಾ? ನಿನ್ ತಂಗಿ ಮೇಘ, ಮೇಘನಾ ಜರ್ನಲಿಸಂ ಮಾಡ್ತಾ ಇದ್ದಾಳೆ ಇದೇ ಶಂಕರ್ ಘಟ್ಟದಲ್ಲಿ. ನಿನ್ ತಂಗಿ ಪದ್ಮಾ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ತಾಯಿ ಶಂಕರ್ ಘಟ್ಟದಲ್ಲಿ ಕಸ ಗುಡಿಸ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾಡಿದ್ರು ಕೀರ್ತಿ ಮತ್ತೆ ಅವರ ತಂದೆ ಅವರೇ ಉತ್ತರಿಸಬೇಕು. ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿಸ್ ವರ್ಲ್ಡ್? ಜಸ್ಟ್ ಬಿಕಾಸ್ ಜಾತಿ, ಪ್ರೀತಿ ಮಾಡ್ಬೇಕಾದ್ರೆ ಇಲ್ದಂತ ಜಾತಿ, ಪ್ರೀತಿ ಮಾಡ್ಬೇಕಾದ್ರೆ ಮಗುನ ಎತ್ಕೊಡ್ಬೇಕಾದ್ರೆ ಇಲ್ದಂತ ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಒಂದೇ ಒಂದು ಕಾರಣಕ್ಕೆ ಇವ್ರ ತಂದೆ ಈ ತಾಯಿಯಿಂದ ದೂರ ಆಗ್ತಾರೆ. ಕಿರಿಕೀರ್ತಿ ಅವರಿಗೆ ಇಬ್ಬರು ತಂಗಿಯಂದಿದ್ದಾರೆ, ದ ಮೋಸ್ಟ್ ಇಂಟೆಲಿಜೆಂಟ್ ಹೆಣ್ಮಕ್ಳು. ಒಂದು ಆಲ್ರೆಡಿ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದೆ ಬೆಂಗಳೂರಲ್ಲಿ, ಇನ್ನೊಂದು ಮೇಘನಾ ಶಿ ಸ್ಟಡಿಂಗ್ ಇನ್ ಶಂಕರ್ ಘಟ್ಟ. ನಾವು ಯಾಕೆ ಇದನ್ನ ಎಕ್ಸ್ಪೋಸ್ ಮಾಡಬೇಕು ಅಂತಂದ್ರೆ, ಬ್ಲಡ್ ಲೈನ್ ಅಲ್ಲಿ ಹೆಣ್ಮಕ್ಳಿಗೆ ಮೋಸ ಮಾಡೋ ಬುದ್ಧಿ ಇದ್ರೆ ಅದು ಇತಿಹಾಸ ಹಂಗೆ ಸೃಷ್ಟಿ ಆಗ್ತದೆ. ಓಕೆ, ನಾವು ಬುಡಾನ್ ಹಿಡ್ಕೊಂಡು ಮುಖಕ್ಕೆ ತೋರಿಸಿದವರು. ನಿಮ್ಮ ತಂದೆಗೆ ಬುದ್ಧಿ ಇಲ್ವಾ ಕಿರಿಕೀರ್ತಿ? ಇಡೀ ಪ್ರಪಂಚಕ್ಕೆ ಬುದ್ಧಿ ಹೇಳೋ ನೀನು. ಇಷ್ಟು ದೊಡ್ಡ ನಿಮ್ ತಂದೆ ಇಬ್ಬರೇ ತಂಗಿಯಂದ್ರನ್ನ ಇವ್ರ ಡಿಸೋನಿಂಗ್ ಇಟ್. ನಾನು ಯಾಕೆ ಅಂತ ಕೇಳಕ್ ಹೋಗಲ್ಲ, ಯಾಕೆ ಅಂದ್ರೆ ನೀವು ಬದುಕು ಬಂದಂತ ರೀತಿನ ಅಲ್ಲಿ ತೋರಿಸ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡು, ಇವ್ರನ್ನ ಹೋಗಿ ನೋಡ್ಕೋ ಅಂತ ಕೂಡ ಹೇಳಲ್ಲ. ಯಾಕಂದ್ರೆ ಆ ಇಬ್ಬರು ಹೆಣ್ಮಕ್ಳು ಇವತ್ತು ತಮ್ಮ ಕಾಲ ಮೇಲೆ ನಿಂತ್ಕೊಂಡಿದ್ದಾರೆ. ನಿಮ್ಮ ತಂದೆಯ ತಪ್ಪಿಗೆ ಆ ತಾಯಿ ಕಸ ಗುಡಿಸ್ತಾ ಇದ್ದಾಳೆ.